ಮಂದಫಲನ ತಪಸ್ಸು ಈಡೇರ್ತಾ? ಖಂಡಿತ. ಈ ಮಂದಫಲನ ತಪಸ್ಸು ಪರಿಪೂರ್ಣವಾದಾಗ ಆ ಮಂದಫಲ ಜೊತೆಗೆ ಬಂದಿರತಕ್ಕಂಥ ದೇವಿ, ಇವತ್ತಿನ ಕಥೆಯ ಸಾರಾಂಶದ ದೇವಿ ಪೂರ್ಣ ಶಕ್ತಿ ಉಳ್ಳವಳು. ಅದಕ್ಕೆ ಆ ಪೂರ್ಣ ಶಕ್ತಿ ಉಳ್ಳಿರತಕ್ಕಂಥ ಈ ದೇವಿಯ ಹೆಸರು ಮಾತಂಗಿ. ಏನ್ ಹೇಳಿ? ಮಾತಂಗಿ. ಅಂತಹ ಒಂದು ಮಾತಂಗಿ ಜಗನ್ಮಾತೆ ಏನ್ ಮಾಡ್ತಾಳೆ? ಧೂಮವನ್ನ ತಾನೇ ಹೀರ್ಕೊಂಡ್ಬಿಡ್ತಾಳೆ. ಹೀರ್ಕೊಂಡು ಇಡೀ ಜಗತ್ವ್ಯಾಪಿತವಾಗಿರ್ತಕ್ಕಂಥ ಕಲ್ಮಶವನ್ನೆಲ್ಲ ತೆಗೆದು ಹಾಕ್ಬಿಡ್ತಾಳೆ. ಅಂದರೆ ಎಲ್ಲರ ಕಲ್ಮಶವನ್ನ, ಪರಿನಾಶನವನ್ನ ಪರಿಪೂರ್ಣವಾಗಿ ನಾಶನ ಮಾಡೋಳೆ ಈ ಜಗನ್ಮಾತೆ ಒಬ್ಬಳೆ. ಅದಕ್ಕೋಸ್ಕರ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಾತಂಗಿನ ಯಾವತ್ತೂ ಸ್ಮರಣೆ ಮಾಡ್ಕೋಬೇಕು. ಆ ಮಾತಂಗಿ ತನ್ನ ಅವತಾರದ ಮುಖಾಂತರವಾಗಿ ಆ ಸ್ಮರಣೆ ಮಾಡಿಕೊಂಡಾಗ ಎಂಥ ಒಂದು ತೇಜಸ್ಸು, ಎಂಥ ಒಂದು ವೈರಾಗ್ಯ ಅನ್ಕೊಂಡ್ರಿ. ಈ ಒಂದು ತೇಜಸ್ಸು ವೈರಾಗ್ಯದಲ್ಲಿ ಇವಳು ಮಾಡಿರತಕ್ಕಂಥ ಅನ್ಯಥಾ ಭಾವಸ್ಸಿದೆ. ಪರಿಪೂರ್ಣವಾಗಿ ಎಲ್ಲ ಜಗತ್ತಲ್ಲಿ ತ್ರಿಮೂರ್ತಿಗಳಿಗೂ ಎಲ್ಲ ಶಕ್ತಿ ಕೊಟ್ಟು ದೇವರುಗಳು ನಶಿಸಿ ಹೋಗಿದ್ದಾಗ ಆ ದೇವರ ಶಕ್ತಿಗಳು ನಶಿಸಿ ಹೋಗಿದ್ದ ಆಯುಧಗಳಿಗೆಲ್ಲ ಶಕ್ತಿ ಕೊಟ್ಲು. ಇಂಥ ಒಂದು ಶಕ್ತಿಯನ್ನು ಕೊಟ್ಟಾಗ ಆ ರಾಕ್ಷಸನ್ನ, ಕೇಕೈ ಅಂತಕ್ಕಂಥ ಒಂದು ರಾಕ್ಷಸನ್ನ ಸಾಯಿಸಬೇಕು. ಕೇಕೈ ಅನ್ನೋ ರಾಕ್ಷಸನ್ನ ಸಾಯಿಸಕ್ಕೆ ಏನು ಮಾಡಿದ್ಲು? ಇದಕ್ಕೆ ಎಲ್ಲ ಆಯುಧಗಳಾಗಿ ಅವನು ಆವರಿಸ್ಕೊಂಡಿರ್ತಕ್ಕಂಥ ಎಲ್ಲ ಧೂಮದಲ್ಲಿ ಎಲ್ಲ ಶಕ್ತಿಗಳನ್ನು ಅವನೇ ತಗೊಂಡ್ಬಿಟ್ಟಿರ್ದಲ್ಲ, ಅದನ್ನೆಲ್ಲ ಮತ್ತೆ ವಾಪಸ್ ತಗೊಳ್ಳಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳಿಗೆ ಆಯುಧಗಳನ್ನಾಗಿ ಸ್ವೀಕರಿಸಿದ್ಲು. ಎಲ್ಲ ಆಯುಧಗಳಾಗಿ ಎಲ್ಲ ದೇವತೆಗಳನ್ನು ಸ್ವೀಕರಿಸಿದಾಗ ಇವಳು ಅಲಂಕಾರ ಪ್ರಿಯಲಾದ್ಲು. ಆದರೆ ಒಂದೇ ಒಂದು ಆಯುಧ ಕಮ್ಮಿ ಆಗೋಗಿತ್ತು. ಆಗ ಅವಳು ಹೇಳ್ತಾಳೆ, ಮಕ್ಕಳನ್ನ ಅಪೇಕ್ಷೆ ಪಟ್ಟಿರತಕ್ಕಂಥ ನೀನು ಪರಿಪೂರ್ಣವಾಗಿ ನಿನಗೆ ಒಳ್ಳೆ ಸಂತಾನ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾಳೆ. ಆದರೆ ಜಗನ್ಮಾತೆ, ನಿನ್ನನ್ನು ನೋಡಿದ ಮೇಲೆ ಮಂದಫಲನಾಗಿರ್ತಕ್ಕಂಥ ನಾನು ನನ್ನ ಶಕ್ತಿಗಿಂತ, ನನ್ನ ಮಕ್ಕಳಿಗಿಂತ ನಾನೇ ನಿನಗೆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ನಮಸ್ಕಾರವನ್ನು ಹಾಕಿ ಮೋಕ್ಷ ಕೊಡಮ್ಮ ಸಾಕು ಅಂತ ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ ಅಂದಾಗ ನಾರದ ಮಹಾಮುನಿ ಹೇಳ್ತಾರೆ, ಅಯ್ಯೋ ಮಂದಫಲ, ನಿನಗೆ ಸಂತಾನ ಅಪೇಕ್ಷೆ ಕೇಳ್ತಾ ಇದೆಯಾ, ಆದರೆ ಸಂತಾನ ಅಪೇಕ್ಷೆ ಸಂತಾನ ಇಲ್ಲದೆ ಯಾವಾಗೋ ಯಾರ ಕಾಲಕ್ಕೂ ಮೋಕ್ಷ ಸಿಗಲ್ಲ. ಅದಕ್ಕೆ ಹೇಳ್ತೀನಿ, ಇದನ್ನ ಹಿರಿಯರು ಬಹಳ ಜನ ಹೇಳೋರು, ಯಾರಿಗೆ ಮಕ್ಕಳಾಗಿಲ್ಲ ಆ ಮಕ್ಕಳು ಆಗದಿದ್ದವರಿಗೆ ಖಂಡಿತ ಮೋಕ್ಷವಿಲ್ಲ. ಅಂದರೆ ಸತ್ತ ಮೇಲೆ ಮತ್ತೆ ಪುನರ್ಜನ್ಮ, ಅವರ ಜನ್ಮದಲ್ಲೇ ಬಂದು ತಿರುಗಿ ಬದುಕಲೇಬೇಕು. ಸಂತಾನ ಅಭಿವೃದ್ಧಿ ಆಗೋದು, ನಾರಿ ಪೂರ್ಣವಾಗೋದು ಯಾವಾಗ ಅಂದ್ರೆ ಅವಳು ಸಂತಾನ ರಹಿತವಾಗಿದ್ದವಳು ಪೂರ್ಣ ಸಂತಾನ ಗರ್ಭಿಣಿ ಆಗಬೇಕು, ಸಂತಾನ ಅಭಿವೃದ್ಧಿಯನ್ನು ಪಡಿಸ್ಕೋಬೇಕು. ತನ್ನ ದೇಹದ ಶಕ್ತಿಯನ್ನ, ಮಾತಂಗಿ ಅಂದರೆ ತಾಯ್ತನವನ್ನ ತಾನು ಹೆಚ್ಚಿಸ್ಕೋಬೇಕು. ಅದಕ್ಕೆ ಅವಳು ಹೆಣ್ಣಾಗಿ 3 ಸಲ ಬರ್ತಾಳಂತೆ. ಒಂದು ಮಗಳಾಗಿ, ಎರಡನೇದು ತಾಯಾಗಿ, ಮತ್ತೆ ಪರಿಪೂರ್ಣವಾಗಿರ್ತಕ್ಕಂಥ ಅತ್ತೆಯ ಅಂಶದಲ್ಲಿ. ಅದಕ್ಕೋಸ್ಕರ ಈ ತಾಯ್ತನ ಅನ್ನೋದನ್ನ ಯಾವ ಹೆಣ್ಣು ಪರಿಪೂರ್ಣತೆ ಮಾಡ್ಕೊಂತಾರೋ ಅದು ಅಭಿವೃದ್ಧಿ. ಈ ಮಾತಂಗಿ ಪೂಜೆಯನ್ನ ಯಾರು ಮಾಡ್ಕೊಂತೀರಾ, ನಿಮಗೆ ಪೂರ್ಣ ಆಯುಸ್ಸಿಂದ ಒಳ್ಳೆ ಸಂತಾನ ಅಭಿವೃದ್ಧಿಯನ್ನ ತಾನೇ ಮಗುವಾಗಿ ಹುಟ್ಟುತ್ತಾಳೆ ಅಂತ ಮಾತನ್ನ ಕೊಡ್ತಾಳೆ ಮಂದಫಲ ಅನ್ನೋ ಋಷಿಗೆ. ಅದಕ್ಕೋಸ್ಕರ ನೀವುಗಳೆಲ್ಲ ತಾಯಿಂದ್ರು ನಿಜವಾಗ್ಲೂ ಮಕ್ಕಳೇ ಇಲ್ಲ ಅನ್ನೋರು ದಯವಿಟ್ಟು ಮಾತಂಗಿ ಪೂಜೆಯನ್ನು ಮಾಡ್ಕೊಳ್ಳಿ. ಆ ಪೂಜೆ ವಿಧಾನ ಹೇಳ್ಕೊಡ್ತೀನಿ, ಅದೂ ರಹಸ್ಯವೇ. ಎಷ್ಟೋ ಜನಕ್ಕೆ ಸಂತಾನವೇ ಇಲ್ಲ, ಬಹಳ ವರ್ಷದಿಂದ ಎಲ್ರಿಗೂ ಆಸ್ತಿ ಇದೆ, ಅಷ್ಟಾಸ್ತಿ ಇದ್ರು ಅನುಭವಿಸಕ್ಕೆ ನನಗೆ ಮಕ್ಕಳಿಲ್ಲ. ಎಷ್ಟೋ ಜನಕ್ಕೆ ಬರೀ ಹೆಣ್ಣು ಮಕ್ಕಳಾದ್ರು ಗಂಡು ಮಕ್ಕಳಿಲ್ಲ ಅಂತ ಕೂಡ ಅಳಿತಾರೆ. ಅಂದ್ರೆ ಏನು, ಪಿಂಡ ಇಡಕ್ಕೆ ಗಂಡು ಮಗ ಕೂಡ ಇಲ್ಲ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಪಿಂಡ ಇಡಕ್ಕೆ ಆಗೋದಿಲ್ಲ, ಆಸ್ತಿ ಅವರಿಗೆ ಬರೋದಿಲ್ಲ. ಈ ಆಸ್ತಿ ಯಾರೋ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ ಹೀಗೆ ಅವ್ರು ತಿಂದು ಸಾಯ್ತಾರೆ. ಆದ್ರೆ ಈ ಆಸ್ತಿ ಬೇರೆಯವ್ರಿಗೆ ಹೋಗ್ಬಿಟ್ರೆ ಏನು ಮಾಡೋದು ಅನ್ನೋ ಯೋಚನೆ ಬಹಳ ಜನಕ್ಕೂ ಇದೆ ಈ ಯುಗದಲ್ಲಿ. ಅಂಥವ್ರು ಕೂಡ ನಿಮ್ಮ ಜೀವನದಲ್ಲಿ ಎಷ್ಟೇ ವಯಸ್ಸಾದರೂ ಸಂತಾನವನ್ನು ಕೊಡುವಂತ ಅವಕಾಶವನ್ನ ಮಾಡೋದೇ ಮಾತಂಗಿ. ಪೂರ್ಣ ಮಾತೆ. ಆ ಮಾತಂಗಿ ತನ್ನ ತಾಯಿತನವನ್ನ ಪೂರ್ತಿಯಾಗಿ ನಿಮ್ಮ ಹೆಣ್ಣು ಗರ್ಭದಲ್ಲಿ ಸೇರಿಸ್ತಾಳೆ. ಅದಕ್ಕೋಸ್ಕರ ಮಂದಫಲನಿಗೆ ಆಶೀರ್ವಾದ ಮಾಡ್ತಾಳೆ. ಇವತ್ತಿನಿಂದ ಧೂಮ ಅಂತಕ್ಕಂಥ ರಾಕ್ಷಸನ ವಂಶನ ವಧ ಮಾಡಿದ್ದೀನಿ. ನಿನಗೆ ನಾನೇ ಮಗುವಾಗಿ ಹುಟ್ಟಿರೋದ್ರಿಂದ, ನೀನೇ ನನ್ನ ಸೃಷ್ಟಿ ಮಾಡಿ ಕಾಪಾಡಿರೋದ್ರಿಂದ, ನೀನೇ ಸೃಷ್ಟಿ ಮಾಡಿ ನನ್ನನ್ನು ಈ ಕರೆಸಿರೋದ್ರಿಂದ, ನನ್ನ ಈ ವರ್ಣದ ಮುಖಾಂತರವಾಗಿ, ನನ್ನ ಈ ಬಣ್ಣದ ಮುಖಾಂತರವಾಗಿ, ಅಂದ್ರೇನೋ ಅವಳಿಗೆ ಯಾವ ಬಣ್ಣ ಬಂದ್ಬಿಡ್ತು ಅಂದ್ರೆ, ಆ ಧೂಮವನ್ನು ಕುಡಿದು ಇಡೀ ಪೊಲ್ಯೂಷನ್ ಎಲ್ಲ ಕುಡಿದಾಗ ಮಂದವಾಗಿ ಹೋಗ್ತಾಳೆ. ಆ ಕಲರು ಕಂದು ಬಣ್ಣ ಆಗೋಗತ್ತೆ. ಕಂಡು ಕಾಣದಿದ್ದಾಗಿರ್ತಾಳೆ, ಕಪ್ಪಾಗಿರ್ತಾಳೆ. ಅದಕ್ಕೆ ಅವಳನ್ನ ತಮಿಳಲ್ಲಿ ಕರು ಮಾರಿಯಮ್ಮ ಅಂತ ಕರೀತಾರೆ. ಅದಕ್ಕೋಸ್ಕರ ಇವತ್ತಿಗೂ ತಂಜಾವೂರು ಮಾರಿಯಮ್ಮ ಇವತ್ತಿಗೂ ನೀವು ಹೋಗಿ ನೋಡಬೇಕು. ಅವಳೆಲ್ಲ ಶಕೆ, ಆ ಮಂದವಾಗಿರ್ತಕ್ಕಂಥ ಒಂದು ತೇಜಸ್ಸು, ಆ ಕಪ್ಪಲ್ಲೂ ಕಳೆ. ಅದಕ್ಕೆ ಕರ್ನಾಟಕದಲ್ಲಿ ಬಹಳ ವಿಶೇಷ ಅಂದ್ರೆ ಈ ಮಾತಂಗಿನ ನಾವು ಸ್ಮರಣೆ ಮಾಡ್ಕೊಳ್ಳೋದು ಬಹಳ ವಿಶೇಷ. ಯಾಕೆ ಅಂದ್ರೆ ಕನ್ನಡ ಕಸ್ತೂರಿ ಅಂತ ಕರೀತಾರೆ. ಕಸ್ತೂರಿಗೆ ಹೋಲಿಸ್ತಕ್ಕಂಥ ವಿಚಾರ ಕನ್ನಡ. ಅಂದ್ರೆ ನೋಡಿ ಎಷ್ಟು ಕಪ್ಪಾಗಿರುತ್ತೆ. ಅಂಥ ಒಂದು ತೇಜಸ್ಸು ವರ್ಚಸ್ಸು ಜಗನ್ಮಾತೆಯಲ್ಲಿ
ಕಣ್ಣಿಗೆ ಹೆಣ್ಣು ಭೂಷಣ ಯಾವುದು? ಕಣ್ಣು ಕಪ್ಪು. ಆ ಕಪ್ಪಲ್ಲಿ ಆ ತೇಜಸ್ಸನ್ನು ಹುಡುಕಬೇಕು, ಕಪ್ಪಲ್ಲಿ ಕಳೆಯನ್ನು ಹುಡುಕಬೇಕು. ಅಂಥ ಒಂದು ದೈವ ಕಳೆ ಅವಳಲ್ಲಿರುತ್ತೆ, ಅಂಥ ಒಂದು ತೇಜಸ್ಸು ಅವಳಲ್ಲಿರುತ್ತೆ. ಆಗ ಅವಳು ಹೇಳ್ತಾಳೆ, ಸರಿ ನಿನಗೆ ಮೋಕ್ಷ ಬೇಕಲ್ಲ, ನಾನೇ ನಿನ್ನ ಮಗಳಾಗಿದ್ದೀನಿ, ಅದೇ ಮುಖಾಂತರವಾಗಿ ನಿನಗೆ ನಾನೇ ಮೋಕ್ಷ ಕೊಡ್ತೀನಿ ಅಂತ ಹೇಳಿ ಆ ಮೋಕ್ಷವನ್ನು ಕೊಟ್ಟು ಅವಳೇನು ಮಾಡ್ತಾಳೆ, ಮಂದಫಲನ ಪೂರ್ತಿಯಾಗಿ ಹೀಗಂತಾಳೆ. ಅಂದಾಗ ಅವನು ವೀಣೆ ಆಗ್ತಾನೆ, ಆ ವೀಣೆಯನ್ನೇ ತಾನೇ ಪೂರ್ತಿಯಾಗಿ ಕೂತ್ಕೊತಾಳೆ. ಆಗ ಕೂತ್ಕೊಂಡಾಗ ಏನು ಹೇಳ್ತಾರೆ, ಮಾಣಿಕ್ಯ ವೀಣಾಮುಪಲಾಲಯಂತೆ ಅಲ್ವಾ? ಅದನ್ನು ಹೇಳಕ್ಕೆ ನಾನು ಸಂತೋಷವಾಗಿ ಪಡ್ತಾ ಇದ್ದೀನಿ.